ಸೊ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ನಾಷ್ಟಾಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕುಕ್ಕರಲ್ಲಿ ತೊಗರಿಬೇಳೆ ಇಟ್ಕೊಂಡು ಅದಕ್ಕೆ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಮಸೊಪ್ಪು ಮಾಡ್ಕೊಳ್ಳೋದಕ್ಕೆ. ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಅರಿಶಿನ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ, ಒಂದು ಸ್ಪೂನ್ ಎಣ್ಣೆ ಹಾಕಿ, ಮತ್ತು ಪಾಲಕ್ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಇದನ್ನು ಒಂದು 2 ವಿಸಿಲ್ ಕೂಗಿಸ್ಕೋಬೇಕು. ಬೇಳೆ ಮತ್ತು ಸೊಪ್ಪು ಎಲ್ಲ ಸಾಫ್ಟ್ ಆಗಬೇಕು. ಆಮೇಲೆ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು 2 ಕುದಿ ಕುದಿಸ್ಕೊಳ್ಳೋದು. ಫಸ್ಟು ಇದು ಸೊಪ್ಪಿಗೆ ಇಟ್ಬಿಡೋಣ ಅಂದ್ಬಿಟ್ಟು ಇದು ಬೇಯಕ್ಕೆ ಇಟ್ಬಿಟ್ಟು ಆಮೇಲೆ ಇನ್ನೊಂದು ಕಡೆ ಕುಕ್ಕರ್ ಇಟ್ಕೊಂಡು ಪಲಾವ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಈಗ ಇನ್ನೊಂದು ಕಡೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಸ್ಪೈಸಸ್ ಎಲ್ಲ ಹಾಕಿ, ಪಲಾವ್ ಎಲೆ ಹಾಕಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಈಗ ಈರುಳ್ಳಿ ಒಂದು ಸ್ವಲ್ಪ ಬೆಂದಿದೆ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಹಾಕ್ಕೊಂಡು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಅದು ಸಿಡಿಯುತ್ತೆ. ಸೊ ಒಂದು ಸ್ವಲ್ಪ ಅದನ್ನು ಬೇಯಿಸ್ಕೊಂಡು ಆಮೇಲೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಕೂಡ ಒಂದು ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೊಬೇಕು. ಇದು ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕ್ಕೊಂಡಷ್ಟು ಬೇಗ ಟೊಮೆಟೊ ಸಾಫ್ಟ್ ಆಗುತ್ತೆ. ಸೊ ಟೊಮೆಟೊ ಸಾಫ್ಟ್ ಆಗೋವರೆಗೂ ಒಂದು ಸ್ವಲ್ಪ ಬೇಯಿಸ್ಕೊಳ್ತೀನಿ. ಈಗ ಟೊಮೆಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕ್ಕೊಂಡು ಇದಕ್ಕೆ ಈಗ ಅರಿಶಿನದ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಾಗೆ ಗರಂ ಮಸಾಲ ಒಂದು ಸ್ವಲ್ಪ, ಧನಿಯಾ ಪುಡಿ ಒಂದು ಸ್ವಲ್ಪ, ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟ್ರೈ ಮಾಡಿ. ಮಶ್ರೂಮ್ ಬಿರಿಯಾನಿ ಅಂತೂ ತುಂಬ ಸಖತ್ತಾಗಿರುತ್ತೆ. ಮಾಡೋದು ತುಂಬ ಸಿಂಪಲ್ಲಾಗಿರುತ್ತೆ. ಈಗ ಇದಕ್ಕೆ ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆಗಿ ಎಣ್ಣೆ ಬಿಡಬೇಕು. ನೋಡಿ, ಅಲ್ಲಿ ಎಣ್ಣೆ ಥರ ಬರ್ತಾ ಇದೆ. ಸೊ ಆ ಥರ ಎಣ್ಣೆ ಬಿಟ್ಟ ಮೇಲೆ ಮಶ್ರೂಮ್ ಹಾಕ್ಕೊಳ್ಬೇಕಾಗತ್ತೆ. ಸೊ ಮಶ್ರೂಮ್ ಅಂತೂ ಹಾಕ್ಕೊಂಡು ಮಾಡಿದ್ದಕ್ಕೆ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ನಾವು ಹತ್ತತ್ರ 15 ದಿನ ಆಗೋಗಿತ್ತು. 10-15 ದಿನ ಆಗಿದೆ ನಾನ್ ವೆಜ್ ತಿಂದು. ಬಟ್ ಇದು ತಿಂದಮೇಲೆ ನಿಜವಾಗ್ಲೂ ನಾನ್ ವೆಜ್ ತಿಂದಂಗೆ ಇತ್ತು. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾತ್ರ ಇತ್ತು ಮಶ್ರೂಮ್ ಬಿರಿಯಾನಿ. ಈಗ ಮಶ್ರೂಮ್ ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಬೇಕು. ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದು ನೀರು ಬಿಡೋ ಥರ ಆಗುತ್ತೆ. ನೋಡಿ, ಅಲ್ಲಿ ನೀರು ಬಿಟ್ಟಿದೆ. ನಾನು ನೀರೇನೂ ಹಾಕಿಲ್ಲ. ನೀರು ಬಿಟ್ಟಿದ್ದಾದಮೇಲೆ ಈಗ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಪುದೀನೂ ಹಾಕ್ಕೊಳ್ಬೋದು, ಬಟ್ ನಾನು ಪುದೀನ ಹಾಕಲಿಲ್ಲ. ಕೊತ್ತಂಬರಿ ಹಾಕ್ಕೊಂಡು ಹಾಗೆ ಇಲ್ಲಿ ಬಟಾಣಿ ಇತ್ತಲ್ಲ, ಬಟಾಣಿ ಕೂಡ ಹಾಕ್ಕೊಂಡೆ. ಬಟಾಣಿನೂ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಮಶ್ರೂಮ್ನ ಹಾಗೆ ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕು. ಸೊ ಈಗ ಮಶ್ರೂಮ್ ಎಲ್ಲ ಬೆಂದಿದೆ. ಯಾಕಂದರೆ ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಬೇಕು. ನಾನು 1 ಲೋಟ ಅಕ್ಕಿ ತೊಗೊಂಡಿದ್ದೆ. ಅದಕ್ಕೆ 2 ಲೋಟ ಆಗೋಷ್ಟು ನೀರು ಹಾಕಿ, ಅಕ್ಕಿಗೆ ಬೇಕಾದಷ್ಟು ಉಪ್ಪು ಹಾಕಿ ಈಗ ಅಕ್ಕಿ ತೊಳೆದಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಉಪ್ಪೆಲ್ಲ ಕರೆಕ್ಟಾಗಿ ನೋಡಿಕೊಂಡು ನಿಮಗೆ ಬೇಕಾದ್ರೆ ಉಪ್ಪು ಖಾರ ಹಾಕ್ಕೊಳ್ಳಿ. ಮತ್ತು ನಾನು ಒಂದು 2 ಡ್ರಾಪ್ ಆಗೋಷ್ಟು ನಿಂಬೆಹಣ್ಣು ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸ್ಕೊಳ್ತೀನಿ. ಈಗ ಬೇಯಿಸ್ಕೊಂಡಿದ್ನಲ್ಲ ಸೊಪ್ಪು ಮಸೊಪ್ಪಿಗೆ, ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ನಾನು ಒಗ್ಗರಣೆ ಏನೂ ಕೊಡೋದಿಲ್ಲ. 1 ಕುದಿ ಕುದಿಸ್ಕೊತೀನಿ ಅಷ್ಟೇ. ಸೊ ಫ್ರೆಂಡ್ಸ್, ನೋಡಿ, ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ತುಂಬ ಚೆನ್ನಾಗಿದೆ ನೋಡೋಕ್ಕೂ ಕೂಡ. ಹಾಗೆ ಸೌತೆಕಾಯಿ ಇತ್ತು, ಸೌತೆಕಾಯಿ ಕಟ್ ಮಾಡಿದೆ. ಹಾಗೆ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ಇದು ನಮ್ಮ ಮನೆಯವ್ರ ಬಾಕ್ಸ್ಗೆ ಮಸೊಪ್ಪು ಮತ್ತು ಅನ್ನ ಮಾಡಿದ್ದೀನಿ. ಸೊ ಇವತ್ತಿನ ಬೆಳಗ್ಗೆ ಟಿಫನ್ ಇಷ್ಟು ರೆಡಿಯಾಗಿದೆ. ಮಶ್ರೂಮ್ ಬಿರಿಯಾನಿ ಅಂತೂ ಸಕ್ಕತ್ತಾಗಿದೆ. ಟ್ರೈ ಮಾಡಿ ನೀವು. ಮತ್ತು ಫ್ರೆಂಡ್ಸ್, ಇದು ಹೋದ ವಾರ ತಾನೇ ಮನೆ ಹತ್ರ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಹೊರಗಡೆ ಎಲ್ಲ. ನೋಡಿ ಮತ್ತೆ ಹೆಂಗಾಗಿದೆ. ಪ್ರತಿ ವಾರನೂ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಈ ಥರ ಇರುತ್ತೆ. ಮನೆ ಮುಂದೆ ನೀಟಾಗಿದ್ದಷ್ಟು ಒಳ್ಳೆಯದು. ಬಟ್ ನಾನು ನೀಟಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ, ಅದು ಆಗ್ತಾಯಿಲ್ಲ. ಸೊ ಎಲ್ಲ ಕಸ ಒಂದು ಕಡೆ ಗುಡ್ಡೆ ಮಾಡಿ ಈ ಥರ ಬೆಂಕಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಒಂದು 2 ಮೂಟೆ ಆಗೋಷ್ಟು ಕಸ ಇತ್ತು, ಕಸದವ್ರಿಗೂ ಕೊಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಬೆಂಕಿ ಹಾಕಿದ್ದೀನಿ. ಸೊ ಆದಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ, ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಪ್ರತಿ ವಾರದಲ್ಲಿ ಒಂದಿನ ಇದಕ್ಕೆ ಎತ್ತಿಡಬೇಕು. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ನೋಡಿದ್ರಲ್ಲ, ಅಡುಗೆ ಬಂದು ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ. ಹಾಗೆ ಬಾಕ್ಸಿಗೆ ಬಂದು ಮಸೊಪ್ಪು ಸಾರು ಅನ್ನ ಮಾಡಿದ್ದೆ ನಮ್ಮ ಮನೆಯವ್ರಿಗೆ. ಸೊ ಅವರು ನಾಷ್ಟ ಮಾಡ್ಕೊಂಡು ಹೊರಟ್ರು. ಮತ್ತು ಅದು ಈಚೆ ಕಡೆ ಎಲ್ಲ ಕ್ಲೀನ್ ಮಾಡಬೇಕಿತ್ತಲ್ಲ, ಅದು ಕ್ಲೀನ್ ಮಾಡಿ ಎಲ್ಲ ಬೆಂಕಿ ಹಾಕಿದ್ದಾಯಿತು. ಸೊ ಒಣಗಿರೋ ಕಸ ಅಲ್ವಾ, ಸೊ ಬೆಂಕಿ ಹಾಕ್ಬಿಡ್ತೀನಿ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 11 ಗಂಟೆ ಆಗಿದೆ. ಬೆಳಗ್ಗೆ ನಾಷ್ಟ 9 ಗಂಟೆಗೆ ಮಾಡಿಕೊಂಡೆ ನಾನು. ಈಗ ಟೈಮ್ ಬಂದು 11 ಗಂಟೆ ಆಗಿದೆ. ಮಶ್ರೂಮ್ ಬಿರಿಯಾನಿಗೆ ಮೊಸರು ಬಜ್ಜಿ ಮಾಡಿದ್ನಲ್ಲ, ಅದು ಮೊಸರು ಬಜ್ಜಿ ಸ್ವಲ್ಪ ಹಾಗೆ ಉಳಿದಿದೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಕುಡಿಯೋದಕ್ಕೆ ಮಜ್ಜಿಗೆ ಥರ ತುಂಬ ಚೆನ್ನಾಗಿರುತ್ತೆ. ಸೊ ಈಗ 11 ಗಂಟೆ ಆಗಿದೆ, ತುಂಬ ಬಿಸಿಲು ಕೂಡ ಇದೆ.
ಸೊ ಹಾಗಾಗಿ ಮಜ್ಜಿಗೆ ಕುಡಿಬೇಕು ಅನ್ನಿಸ್ತು. ಸೊ ಹಾಗಾಗಿ ಅದನ್ನು ಮಾಡ್ಕೊಂಡಿದ್ದೀನಿ. ಬನ್ನಿ ಅದನ್ನು ಕುಡಿದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್. ಗ್ಯಾಸ್ ಒರೆಸಿದ್ದು, ಸ್ಟವ್ ಒರೆಸಿದ್ದು, ಮತ್ತು ಪಾತ್ರೆ ತೊಳೆದಿದ್ದು, ಸಿಂಕ್ ತೊಳೆದಿದ್ದು, ಕಸ ಗುಡಿಸಿದ್ದು ಎಲ್ಲ ಆಗಿದೆ. ಇನ್ನು ಮನೆ ಒರೆಸ್ಬೇಕು. ಮನೆ ಬಂದು ಒಂದು 4 ಗಂಟೆ ಹಂಗೆ ಒರೆಸ್ಕೊಂಡು ಆಗ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿವರೆಗೂ ಇನ್ನು ರೆಸ್ಟ್ ಮಾಡೋದೆ. ರೆಸ್ಟ್ ಅಂದರೆ ನೆನ್ನೆ ಮೂವಿ ಅರ್ಧಕ್ಕೆ ನಿಲ್ಸಿದ್ದೀನಿ ಅಂತಂದಲ್ಲ, ಸೊ ಮೂವಿ ನೋಡೋದು ಕಂಟಿನ್ಯೂ ಮಾಡ್ತೀನಿ. ನನಗೆ ಈ ಸೀರಿಯಲ್ ಮೇಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಮೂವಿ ಅಂದರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟು. ಸೊ ಯಾವುದಾದ್ರೂ ಒಂದು ಮೂವಿ ಹುಡುಕೊಂಡು ನೋಡ್ತಾ ಇರ್ತೀನಿ. ನನಗೆ ಅರ್ಥ ಆಗದಿರೋ ಲ್ಯಾಂಗ್ವೇಜಸಲ್ಲೆಲ್ಲ ನಾನು ನೋಡ್ತಾನೇ ಇರ್ತೀನಿ ಮೂವೀಸ್ನ. ಸೊ ಹಾಗಾಗಿ ಇವತ್ತು ನೋಡಿದ್ದೀನಿ. ಮತ್ತು ಇನ್ನೊಂದು ಆದರೆ ಮಧ್ಯಾಹ್ನ ಅಷ್ಟರಲ್ಲಿ 2 ಮೂವಿ ನೋಡಿ ಕ್ಲಿಯರ್ ಮಾಡ್ಕೊಳ್ತೀನಿ. ಸೊ ಬನ್ನಿ ಈಗ ಬೇಗ ಮಜ್ಜಿಗೆ ಕುಡಿಯೋಣ. ಸೊ ಫ್ರೆಂಡ್ಸ್, ಈಗ ನೋಡಿ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಸೌತೆಕಾಯಿ ಎಲ್ಲ ಹಾಕಿದ್ದೆ, ಕೊತ್ತಂಬರಿ ಹಾಕಿರಲಿಲ್ಲ. ಸೊ ಮಜ್ಜಿಗೆ ಅಂತೂ ಸೂಪರಾಗಿದೆ. ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೆ. ಸೊ ಇದನ್ನು ಕುಡಿದ್ಬಿಟ್ಟು ತಂಪಾಗಿ ಆಮೇಲೆ ಮೂವಿ ನೋಡೋದೆ. ಹಾಯ್ ಫ್ರೆಂಡ್ಸ್, ಈಗ ಮತ್ತೆ 4 ಗಂಟೆ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯವರು ಮಧ್ಯಾಹ್ನ ಬಂದರು. ಕೆಲಸ ಬೇಗ ಮುಗೀತು ಅಂತ 12 ಗಂಟೆಗೆಲ್ಲ. ಮಂತ್ ಎಂಡ್ ಆಗಿರೋದ್ರಿಂದ ಅವ್ರದ್ದು ಆಫೀಸ್ದು ಸ್ವಲ್ಪ ಕೆಲಸ ಇರುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಈಗ ತಾನೇ ಅವರು ಹೊರಗಡೆ ಹೋದರು. ಈಗ ನಾನು ರೆಡಿಯಾಗಿದ್ದೀನಿ. ಈಗ 4:15 ಆಗಿದೆ ಟೈಮು. ಪೂಜೆ ಮಾಡಬೇಕು. ಇವತ್ತೇ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಕಲಶದಲ್ಲಿ ತೆಂಗಿನಕಾಯಿ ಚೇಂಜ್ ಮಾಡಬೇಕು. ಹಾಗೆ ಸೊ ನಾನು ಹೋದ್ವಾರ ತಾನೇ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿದ್ದೆ, ಹಾಗಾಗಿ ಮಾಡ್ತಿಲ್ಲ. ಬೇರೆ ಕಲಶದಲ್ಲಿ ತೆಂಗಿನಕಾಯಿ ಚೇಂಜ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ವಾರ ಹಾಗೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಪ್ರತಿ ವಾರ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಇನ್ನೂ ನೀಟಾಗೇ ಇದೆ ನೋಡಿ, ಇನ್ನೂ ನೀಟಾಗೇ ಇದೆ ದೇವ್ರ ಸಾಮಾನೆಲ್ಲ, ಏನೂ ಗಲೀಜಾಗಲಿಲ್ಲ. ಸೊ ಹಾಗಾಗಿ ಬೇರೆ ತೆಂಗಿನಕಾಯಿ ಮಾತ್ರ ಚೇಂಜ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಈಗ ಟೈಮ್ ಬಂದು 5:20 ಆಗಿದೆ. ಸೊ ಮನೆಯಲ್ಲಿ ಪೂಜೆ ಆಯಿತು. ಸೊ ದೇವ್ರ ದೀಪ ಹಚ್ಚಿದ್ದೀನಿ. ಸೊ ಈಗ ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೇಗ ಹಂಗೆ ನಾಳೆ ಅಮಾವಾಸ್ಯೆ ಶುಕ್ರವಾರ ಅಲ್ಲ, ಸೊ ಹೂವು ತರಬೇಕು. ಹಾಗೆ ಹೂವು ತೊಗೊಂಡು ಬರೋಣ. ಸೊ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿದೆ. ಪೂಜೆ ಮಾಡಿದ್ದಾಯಿತು ನೋಡಿ. ನನ್ನ ಕೈಯಲ್ಲಿ ಆದಷ್ಟು ಮಾಡಿದ್ದೀನಿ. ಈ ದೇವಸ್ಥಾನಕ್ಕೆ ಬಂದೋದ್ರೆ ಏನೋ ಒಂಥರ ನೆಮ್ಮದಿ ಮನಸ್ಸಿಗೆ. ಫ್ರೆಂಡ್ಸ್, ಟೈಮ್ ಬಂದು 6 ಗಂಟೆ ಆಗಿದೆ. ಈಗ ತಾನೇ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದೆ. ಹಾಗೆ ದೇವಸ್ಥಾನದಿಂದ ಬರ್ತಾ ನಾನು ಹಾಲು ಮತ್ತು ಹೂವು ತೊಗೊಂಬಂದಿದ್ದೀನಿ. ಹಾಲಲ್ಲಿ ಏನು ಮಾಡೋದಕ್ಕೆ ಅಂದರೆ, ನೆನ್ನೆ ಡಿಮಾರ್ಟ್ಗೆ ಹೋಗಿದ್ವಲ್ಲ, ಅಲ್ಲಿ ರೆಡಿಮೇಡ್ ಪಾಯಸ ಮಿಕ್ಸ್ ಸಿಗುತ್ತೆ MTRದು. ಸೊ ಅದನ್ನು ತೊಗೊಂಬಂದಿದ್ದೀನಿ ಟ್ರೈ ಮಾಡೋಣ ಅಂತ. ಸೊ ನಮ್ಮ ಮನೆಯವರು ಬರೋಷ್ಟರಲ್ಲಿ ಅದನ್ನು ಮಾಡಿಡೋಣ ಅಂತ. ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ MTR ಪಾಯಸ ಮಿಕ್ಸ್ ಅಂತ. ಸೊ ಇದೆ ಅದು. ಇದು ಹೆಂಗೆ ಮಾಡೋದು ಅಂತ ಇಂಗ್ರೀಡಿಯೆಂಟ್ಸ್ ಕೊಟ್ಟಿರ್ತಾರೆ. ಸೊ 3/4 ಲೀಟ್ರ್ ಹಾಲು ಬಿಸಿ ಮಾಡಿಕೊಂಡು ಇದನ್ನ ಹಾಕೋದು ಅಷ್ಟೇ ಅಂತೆ. ಸೊ ಬನ್ನಿ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಪಾಯಸ ಮಾಡೋದಕ್ಕೆ ಹಾಲನ್ನ ಬಿಸಿ ಮಾಡಿಕೊಂಡು ಆಮೇಲೆ ಅದು MTR ಪಾಯಸ ಮಿಕ್ಸ್ ಹಾಕಬೇಕು ಅಂತಂದರು. ಸೊ ಹಾಲು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಒಂದು 20 ನಿಮಿಷ ಬೇಯಿಸ್ಕೊಳ್ಬೇಕು ಅಂದರು. 15ರಿಂದ 20 ನಿಮಿಷ. ಬಟ್ ಇದೊಂದು 25 ನಿಮಿಷನೇ ಹಿಡಿಯಿತು ಬೇಯಿಸ್ಕೊಳ್ಳೋದಕ್ಕೆ. ಇದರಲ್ಲೇ ಡ್ರೈ ಫ್ರೂಟ್ಸು, ಸೇಮಿಯಾ ಎಲ್ಲ ಹಾಕಿದ್ರು. ಸೊ ಹಾಗಾಗಿ ಮಿನಿಮಮ್ ಅಂದರೆ ಒಂದು ಅರ್ಧ ಅವರ್ ತೊಗೊಂಡಿದ್ದೀನಿ ಈ ಪಾಯಸ ಮಾಡ್ಕೊಳ್ಳೋದಕ್ಕೆ. ಮಾಡಬೇಕಾದ್ರೆ ಸ್ಮೆಲ್ಲೇನೋ ತುಂಬ ಚೆನ್ನಾಗಿರೋ ಥರ ಬರ್ತಿತ್ತು. ಬಟ್ ನನಗಂತೂ ಒಂಚೂರು ಇಷ್ಟ ಆಗಲಿಲ್ಲ. ಇದಕ್ಕಿಂತ ಚೆನ್ನಾಗಿ ನಾನೇ ಒಂದು 20 ನಿಮಿಷದಲ್ಲಿ ಮಾಡ್ತಾಯಿದ್ದೆ. ಇದು ಅರ್ಧ ಅವರ್ ಆಯಿತು, ಏನೂ ಚೆನ್ನಾಗೂ ಇರಲಿಲ್ಲ, ಸ್ವೀಟು ಇರಲಿಲ್ಲ. ಈಗ ರಾತ್ರಿ ಅಡುಗೆಗೆ ಹುಣಸೆಹಣ್ಣು ರಸ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅದಕ್ಕೆ ಹುಣಸೆ ಹಣ್ಣನ್ನು ನೆನೆಸಿ ಅದನ್ನು ಇಸ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ ಮತ್ತು ಪೆಪ್ಪರ್ ಪೌಡ್ರು, ಜೀರಿಗೆ ಪೌಡ್ರು, ಹಾಗೆ ಒಣಗಿದ ಮೆಣಸಿನ್ಕಾಯಿ, ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ. ಬನ್ನಿ ಈಗ ಮಾಡೋದು ಹೇಗೆ ನೋಡೋಣ. ಈಗ ರಸ ಮಾಡೋಣ ಅಂತ ಒಂದು ತಪ್ಪಲೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಇದು ನಾನು ಯಾವುದೋ ವೀಡಿಯೋದಲ್ಲಿ ನೋಡಿದೆ ಈ ಥರ ಮಾಡೋದು. ಸೊ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಒಂದು ತಪ್ಪಲೆಯಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಒಣಗಿದ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಕರಿಬೇವು ಇದಿಷ್ಟು ಹಾಕ್ಕೊಳ್ತಾಯಿದ್ದೀನಿ. ಟೊಮೆಟೊ ಹಾಕ್ಕೊಳ್ತಾಯಿದ್ದೀನಿ. ಹಾಗೆ ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿ ಹಣ್ಣಾಗಿರೋದೇ ಹಾಕ್ಕೋಬೇಕು. ಆಮೇಲೆ ಪೆಪ್ಪರ್ ಪೌಡ್ರು ಮತ್ತು ಜೀರಿಗೆ ಪೌಡ್ರ್ ಹಾಕ್ಕೊಳ್ಬೇಕು. ಆಮೇಲೆ ಒಂದು ಸ್ವಲ್ಪ ಅರಿಶಿನದ ಪುಡಿನೂ ಹಾಕ್ಕೊಳ್ಬೇಕು. ಇದಿಷ್ಟು ಹಾಕ್ಕೊಂಡ್ಮೇಲೆ ಹುಣಸೆಹಣ್ಣು ರಸ ಹಾಕ್ಕೊಳ್ಬೇಕು. ಹುಣಸೆಹಣ್ಣು ರಸ ಹಾಕ್ಕೊಂಡ್ಮೇಲೆ ಉಪ್ಪು ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪು ಹಾಕಿ ಮಿನಿಮಮ್ ಅಂದರೂ ಒಂದು 10-15 ನಿಮಿಷ ಕುದಿಸ್ಕೊಳ್ಬೇಕು. ಅದು ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ. ಇದು ಕುದೀತಾ ಇದ್ದರೆ ಇನ್ನೊಂದು ಕಡೆ ನಾವು ಒಗ್ಗರಣೆಗೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಬೆಳ್ಳುಳ್ಳಿ ಮತ್ತು ಜೀರಿಗೆ, ಕರಿಬೇವು ಇದಿಷ್ಟು ಹಾಕ್ಕೊಳ್ತಾಯಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ರಸಕ್ಕೆ ಹಾಕಿ ಇನ್ನೂ ಒಂದು 5 ನಿಮಿಷ ಕುದಿಸ್ಕೊಳ್ಬೇಕಾಗತ್ತೆ. ಇದನ್ನು ಕುದಿಸ್ಕೊಂಡ್ರೆ ರಸ ರೆಡಿಯಾಗಿರುತ್ತೆ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ರಸ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು, ಟ್ರೈ ಮಾಡಿ.